ನಮಸ್ಕಾರ ಎಲ್ಲರಿಗೂ. ಸೊ ನಮ್ಮ ಒಂದು ವೀಕೆಂಡ್ ವ್ಲಾಗ್ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಇದರಲ್ಲಿ ಶೇರ್ ಮಾಡ್ತೀವಿ. ಸೊ ವೀಕೆಂಡ್ ಅಂದಿದ ತಕ್ಷಣ ನಾವು ಬೆಳಗ್ಗೆ ಸ್ವಿಮ್ಮಿಂಗ್ ಹೋಗ್ತೇವೆ. ಸ್ವಿಮ್ಮಿಂಗ್ ಮುಗಿಸಿದ ಮೇಲೆ ಫಸ್ಟ್ ಥಿಂಗ್ ಇಸ್ ಇಲ್ಲಿ ಕಾಫಿ. ಸೊ ಇಲ್ಲಿ ಕಾಫಿ ಕುಡಿದ್ರೆ ಡೇ ತುಂಬಾ ಚೆನ್ನಾಗೇ ಶುರುವಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕಾಫಿ. ಇದಾದ ಮೇಲೆ ನಾವು ಹೊರಟಿದ್ದೆ ಗಾಂಧಿ ಬಜಾರ್ಗೆ. ಸೊ ಬ್ಯಾಂಗ್ಳೂರಲ್ಲಿ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, ಗಾಂಧಿ ಬಜಾರಲ್ಲಿ ಹಬ್ಬ ಅಂದಿದ ತಕ್ಷಣ ಒಂಥರ ಸೆಲೆಬ್ರೇಷನ್ಸು, ಬಿಕಾಸ್ ತುಂಬ ವೆರೈಟೀಸ್ ಡೆಕೋರೇಟಿವ್ ಥಿಂಗ್ಸ್ ಹಬ್ಬದ್ದು ತರ್ತಾರೆ. ಸೊ ನಾವು ಹೋಗಿದ್ದು ಅದೇ ವಿಷಯಕ್ಕೆ. ಸೊ ಹಬ್ಬಕ್ಕೆ ಏನಾದರೂ ಹೊಸದಾಗಿ ಬಂದಿದೆಯಾ ತೊಗೊಳ್ಳೋಣ ಅಂತ. ಸೊ ಫಸ್ಟ್ ತುಂಬ ಹೊಟ್ಟೆ ಸಿಗ್ತಾಯಿತ್ತು. ಸೊ ರೋಟಿಗರಲ್ಲಿ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ದೆನ್ ನಾವು ಹೊರಟ್ವಿ. ಆ್ಯಂಡ್ ಅಲ್ಲಿ ಪ್ರತಿಯೊಂದು ಶಾಪಲ್ಲೂ ಅಷ್ಟೇ ಹೂವುಗಳು ಎಷ್ಟು ಫ್ರೆಶ್ ಆಗಿತ್ತು. ಆ್ಯಂಡ್ ಡೆಕೋರೇಟಿವ್ ಐಟಮ್ಸೇ ಆಗಲಿ ತುಂಬಾ ಚೆನ್ನಾಗಿತ್ತು. ಸೊ ನಾನು ಸ್ವಲ್ಪ ಆಕ್ಸೆಸರೀಸ್ ತೊಗೊಳ್ಬೇಕಿತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ನಾನು ಕೂಡ ಬಳೆಗಳಾಗಲಿ, ರಿಟರ್ನ್ ಗಿಫ್ಟ್ಸ್ ಆಗಲಿ ಆ್ಯಂಡ್ ಕೆಲವೊಂದು ದೇವರಿಗೆ ಡೆಕೋರೇಟಿವ್ ಐಟಮ್ಸ್ ತೊಗೊಂಡೆ. ಆ್ಯಂಡ್ ಪ್ರತಿಯೊಂದು ಶಾಪಲ್ಲಿ ಅಷ್ಟೇ ಹೊಸ ಹೊಸ ವೆರೈಟೀಸ್ ಬಂದಿದೆ. ನೀವೆಲ್ಲ ಹೇಗೆ ವರಮಹಾಲಕ್ಷ್ಮಿನ ಆಚರಿಸ್ತೀರಾ ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ನನ್ನ ಒಂದು ಪ್ರತಿ ವ್ಲಾಗಲ್ಲಿ ನಾನು ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ವಿ, ನಾನು ಸಂಚಿತ, ನಮ್ಮ ಒಂದು ಫ್ಯಾಮಿಲಿ, ನಾವು ನಿಮಗೆ ತೋರಿಸ್ತೀವಿ. ಸೊ ಮಿಸ್ ಮಾಡ್ದಿರಾ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಫಾಲೋ ಮಾಡೋದು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಅಸ್. ಥ್ಯಾಂಕ್ ಯು.